ಕರ್ನಾಟಕದಲ್ಲಿ ಬಾಂಗ್ಲಾ ನುಸುಳುಕೋರರ ಅಕ್ರಮ ವಾಸಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲೆ ಸಮೇತ ಕೇಂದ್ರ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಕರ್ನಾಟಕದಲ್ಲಿ ಬಾಂಗ್ಲಾ ನುಸುಳುಕೋರರ ವಾಸ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲೆ ಸಮೇತ ಕೇಂದ್ರ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಕೇಂದ್ರ ಗೃಹ ಇಲಾಖೆಗೆ ಎನ್ಆರ್ ರಮೇಶ್ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಬಾಂಗ್ಲಾ ನುಸುಳುಕೋರರು ಅಕ್ರಮವಾಗಿ ಕರ್ನಾಟಕದಲ್ಲಿ ವಾಸ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ಹಲವು ಅಪರಾಧ ಪ್ರಕರಣಗಳಲ್ಲೂ ಕೂಡ ಭಾಗಿಯಾಗಿದ್ದಾರೆ. ಈ ಸಂಬಂಧ ದಾಖಲೆ ಸಮೇತ ಗೃಹ ಇಲಾಖೆಗೆ ದೂರನ್ನ ನೀಡಿದ್ದಾರೆ ಎನ್ಆರ್ ರಮೇಶ್. ಸುಧೀರ್ ಶೆಟ್ಟಿ ಅವರ ಸಹಕಾರದೊಂದಿಗೆ ವರದಿಯನ್ನ ಕೂಡ ಸಲ್ಲಿಕೆ ಮಾಡಲಾಗಿರುವಂಥದ್ದು. ಕೇಂದ್ರ ಗೃಹ ಇಲಾಖೆಗೆ ಎನ್ಆರ್ ರಮೇಶ್ ದೂರನ್ನ ಕೂಡ ನೀಡಿದ್ದಾರೆ. ಬಿಜೆಪಿಯ ಮುಖಂಡ ಎನ್ಆರ್ ರಮೇಶ್ ದೂರು ಸಲ್ಲಿಕೆಯನ್ನ ಮಾಡಿರುವಂಥದ್ದು. ಕರ್ನಾಟಕದಲ್ಲಿ ಬಾಂಗ್ಲಾ ನುಸುಳುಕೋರರ ವಾಸಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲೆಯ ಸಮೇತ ಕೇಂದ್ರ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಕೇಂದ್ರ ಗೃಹ ಇಲಾಖೆಗೆ ಎನ್ಆರ್ ರಮೇಶ್ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಬಾಂಗ್ಲಾ ನುಸುಳುಕೋರರು ಅಕ್ರಮವಾಗಿ ವಾಸವನ್ನ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ. ರಾಜ್ಯದಲ್ಲಿ ಹಲವು ಅಪರಾಧ ಪ್ರಕರಣಗಳಲ್ಲೂ ಕೂಡ ಇವರು ಭಾಗಿಯಾಗಿದ್ದಾರೆ. ಈ ಸಂಬಂಧ ದಾಖಲೆ ಸಮೇತ ಗೃಹ ಇಲಾಖೆಗೆ ದೂರನ್ನ ನೀಡಲಾಗಿದ್ದು, ಸುಧೀರ್ ಶೆಟ್ಟಿ ಅವರ ಸಹಕಾರದೊಂದಿಗೆ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ ಅಂತ ಎನ್ಆರ್ ರಮೇಶ್ ಅವರು ಕೂಡ ಈ ಕುರಿತಂತೆ ಹೇಳಿಕೆಯನ್ನ ಕೂಡ ನೀಡಿರುವಂಥದ್ದು. ಬೆಂಗಳೂರು, ಚಿಕ್ಕಮಗಳೂರು, ಹಾಸನ ಸೇರಿದಂತೆ ಮಂಗಳೂರು ಮತ್ತು ಶಿವಮೊಗ್ಗ, ಕೊಡಗು, ಬೆಳಗಾವಿಯಲ್ಲೂ ಕೂಡ ಅಕ್ರಮವಾಗಿ ವಾಸವನ್ನ ಮಾಡ್ತಾ ಇದ್ದಾರೆ ಬಾಂಗ್ಲಾದವರು. ಸುಮಾರು 10 ಲಕ್ಷ ಬಾಂಗ್ಲಾ ನುಸುಳುಕೋರರು ನೆಲೆಸಿದ್ದಾರೆ ಕರ್ನಾಟಕದಲ್ಲಿ. ಇವರುಗಳು ಸಾಮಾನ್ಯವಾಗಿ ಫೋನ್ ಕಾಲ್ ಮಾಡಲ್ಲ, ಆಪ್ ಮೂಲಕ ಸಂಬಂಧಿಕರ ಜೊತೆ ಸಂವಹನವನ್ನ ಮಾಡ್ತಾ ಇದ್ದಾರೆ. ಇಮೋ, ಇಂಟರ್ನ್ಯಾಷನಲ್ ಕಾಲ್ ಮತ್ತು ಚಾಟ್ ಆಪ್ಗಳನ್ನ ಬಳಕೆ ಮಾಡ್ತಾ ಇದ್ದಾರೆ. ಈವರೆಗೂ 19 ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ ಈ ಬಾಂಗ್ಲಾ ನುಸುಳುಕೋರರು. ಈ ಪ್ರಕರಣದಲ್ಲಿ ಭಾಗಿಯಾಗಿರುವಂಥದ್ದು. ಈಗಾಗಲೇ ಎನ್ಆರ್ ರಮೇಶ್ ಅವರು ಕೇಂದ್ರ ಗೃಹ ಇಲಾಖೆಗೆ ಈ ಒಂದು ದೂರನ್ನ ಕೂಡ ನೀಡಲಾಗಿರುವಂಥದ್ದು. ದಾಖಲೆ ಸಮೇತ ದೂರನ್ನ ನೀಡಿದ್ದಾರೆ ಅಂತಾನೆ ಹೇಳ್ಬೋದು. ನೋಡಿ, ಬೆಂಗಳೂರು, ಚಿಕ್ಕಮಗಳೂರು, ಹಾಗೆ ಹಾಸನ, ಮಂಗಳೂರು, ಶಿವಮೊಗ್ಗ, ಕೊಡಗು, ಬೆಳಗಾವಿಯಲ್ಲಿ ಇಲ್ಲೆಲ್ಲ ಕೂಡ ಅಕ್ರಮವಾಗಿ ಬಾಂಗ್ಲಾ ದೇಶದ ಜನರು ಅಕ್ರಮವಾಗಿ ವಾಸವನ್ನ ಮಾಡ್ತಾ ಇರುವಂಥದ್ದು. ಇನ್ನು ಸುಮಾರು 10 ಲಕ್ಷ ಬಾಂಗ್ಲಾ ನುಸುಳುಕೋರರು ನಮ್ಮ ಕರ್ನಾಟಕದಲ್ಲಿ ನೆಲೆಸಿದ್ದಾರೆ ಅಂತ ದಾಖಲೆ ಸಮೇತ ಇಲ್ಲಿ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಆರೋಪಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯಾಧಾರಗಳನ್ನ ಕೂಡ ಗೃಹ ಇಲಾಖೆಗೆ ಕೊಟ್ಟಿರುವಂಥದ್ದು. ಅದರ ಜೊತೆಗೆ ಇಲ್ಲಿ ಇನ್ನೊಂದು ಅಂದ್ರೆ ತುಂಬಾ ಗಂಭೀರವಾದಂತಹ ವಿಚಾರ ಅಂತಂದ್ರೆ, ಇವರು ಇಲ್ಲಿ ವಾಸ ಅಷ್ಟೇ ಮಾಡ್ತಾ ಇಲ್ಲ, ಹಲವಾರು ಅಪರಾಧ ಪ್ರಕರಣಗಳಲ್ಲೂ ಕೂಡ ಭಾಗಿಯಾಗಿದ್ದಾರೆ. 19 ಅಪರಾಧ ಪ್ರಕರಣಗಳಲ್ಲೂ ಕೂಡ ಭಾಗಿಯಾಗಿರುವಂಥದ್ದು. ಆನೇಕಲ್ ತಾಲೂಕಿನ ಜಿಗಣಿ ಪ್ರದೇಶಗಳಲ್ಲಿ ಮೆಹದಿ ಫೌಂಡೇಶನ್ ಎಂಬ ಸಂಸ್ಥೆಯನ್ನ ಕೂಡ ಸ್ಥಾಪನೆ ಮಾಡಿದ್ದಾರೆ ಇವರು ತಮ್ಮ ಹೆಸರುಗಳನ್ನ ಮರೆಮಾಚಿಕೊಂಡು ಬಂಗಾಳಿ ಹಿಂದೂಗಳ ಹೆಸರುಗಳ ಒಂದೇ ವಾಸವನ್ನ ಮಾಡ್ತಾ ಇರುವಂಥದ್ದು. ಮೆಹದಿ ಫೌಂಡೇಶನ್ ಸದಸ್ಯರು ಉಗ್ರರ ಜೊತೆ ಸಂಪರ್ಕವನ್ನ ಕೂಡ ಹೊಂದಿದ್ದಾರೆ. ನೇರವಾಗಿ ಪಾಕಿಸ್ತಾನಿ ಉಗ್ರರ ಜೊತೆ ಸಂಪರ್ಕದಲ್ಲಿದ್ದಾರೆ. ಇನ್ನು ಈ ಪ್ರಕರಣವನ್ನ ಜಿಗಣಿ ಪೊಲೀಸರು ಪತ್ತೆ ಹಚ್ಚಿರ್ತಾರೆ. ಈ ಎಲ್ಲದರ ಬಗ್ಗೆಯೂ ಕೂಡ ಕೇಂದ್ರ ಗೃಹ ಇಲಾಖೆಗೆ ವರದಿಯನ್ನ ಸಲ್ಲಿಕೆ ಮಾಡಲಾಗಿರುವಂಥದ್ದು. ಬಿಜೆಪಿಯ ಮುಖಂಡ ಎನ್ಆರ್ ರಮೇಶ್ ಅವರಿಂದ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಈ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಗೃಹ ಇಲಾಖೆಗೆ ಮನವಿಯನ್ನ ಕೂಡ ಮಾಡಲಾಗಿರುವಂಥದ್ದು. ನೋಡಿ, ಇವುಗಳು ಸಾಮಾನ್ಯವಾಗಿ ಫೋನ್ ಕಾಲ್ ಎಲ್ಲ ಮಾಡಲ್ಲ, ಹಾಗೆ ಆಪ್ ಮೂಲಕ ಸಂಬಂಧಿಕರ ಜೊತೆ ಸಂವಹನ ಅಂದ್ರೆ ಸಂಪರ್ಕಿಸ್ತಾ ಇರುವಂಥದ್ದು. ಇಮೋ, ಇಂಟರ್ನ್ಯಾಷನಲ್ ಕಾಲ್ ಮತ್ತು ಚಾಟ್ ಆಪ್ಗಳನ್ನ ಕೂಡ ಬಳಸ್ತಾ ಇದ್ದಾರೆ. ಬಾಂಗ್ಲಾ ನುಸುಳುಕೋರರ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ. ಒಟ್ಟಾರೆಯಾಗಿ 19 ಪ್ರಕರಣಗಳಲ್ಲಿ, ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿರುವಂಥದ್ದು. ಇನ್ನು ಇತ್ತೀಚೆಗಷ್ಟೇ ನಾವು ಗಮನಿಸ್ತಾ ಹೋಗೋದಾದ್ರೆ, ಆನೇಕಲ್ ತಾಲೂಕಿನ ಜಿಗಣಿ ಪ್ರದೇಶಗಳಲ್ಲೂ ಕೂಡ ಬಾಂಗ್ಲಾ ನುಸುಳುಕೋರರು ಅಕ್ರಮವಾಗಿ ವಾಸವಾಗಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿತ್ತು. ಈ ಕುರಿತಂತೆ ತನಿಖೆಯನ್ನ ಕೂಡ ನಡೆಸ್ತಾ ಇರುವಂಥದ್ದು. ನೋಡಿ, ಬಂಗಾಳಿ ಹಿಂದೂಗಳ ಹೆಸರುಗಳೊಂದಿಗೆ ವಾಸವನ್ನ ಮಾಡ್ತಾ ಇರುವಂಥದ್ದು. ಇವರೆಲ್ಲರೂ ಕೂಡ ತಮ್ಮ ಹೆಸರುಗಳನ್ನ ಮರೆಮಾಚಿಕೊಂಡು ಹಾಗೆ ಮೆಹದಿ ಫೌಂಡೇಶನ್ ಎನ್ನುವಂತಹ ಸಂಸ್ಥೆಯನ್ನ ಕೂಡ ಸ್ಥಾಪನೆ ಮಾಡಿದ್ದಾರೆ. ನೇರವಾಗಿ ಪಾಕಿಸ್ತಾನಿ ಉಗ್ರರ ಜೊತೆ ಈ ಮೆಹದಿ ಫೌಂಡೇಶನ್ನ ಸದಸ್ಯರು ಸಂಪರ್ಕದಲ್ಲಿರುವಂಥದ್ದು. ಹಾಗೆ ಈ ಪ್ರಕರಣವನ್ನ ಜಿಗಣಿಯ ಪೊಲೀಸರು ಪತ್ತೆ ಹಚ್ಚಿರ್ತಾರೆ. ಎಲ್ಲದರ ಬಗ್ಗೆಯೂ ಕೂಡ ಕೇಂದ್ರ ಗೃಹ ಇಲಾಖೆಗೆ ವರದಿಯನ್ನ ಸಲ್ಲಿಕೆ ಮಾಡ್ತಾ ಇದ್ದೇವೆ ಅಂತ ಎನ್ಆರ್ ರಮೇಶ್ ಅವರು ಕೂಡ ಮಾಹಿತಿಯನ್ನ ನೀಡಿದ್ದಾರೆ. ಹಾಗೆ ಈ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಗೃಹ ಇಲಾಖೆಗೆ ಮನವಿಯನ್ನ ಕೂಡ ಮಾಡಿದ್ದಾರೆ ಬಿಜೆಪಿಯ ಮುಖಂಡ ಎನ್ಆರ್ ರಮೇಶ್.